ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ.com ಯೂಟ್ಯೂಬ್ ಚಾನಲ್ನ. ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಕೇವಲ 5 ನಿಮಿಷದಲ್ಲಿ ಪ್ಯಾನ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ಡೌನ್ಲೋಡ್ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಈಗ ನನ್ನ ಪ್ಯಾನ್ ಕಾರ್ಡು UTIನಲ್ಲಿ ನಾನು ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕಿದ್ದೆ. ಸೊ ನನಗೆ ಫಿಸಿಕಲ್ ಪ್ಯಾನ್ ಕಾಪಿ ಕೂಡ ಬಂದಿದೆ, ಆದರೆ ನನಗೀಗ ಈ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಸೊ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡಿಟೇಲಾಗಿ ತೋರಿಸ್ತೀನಿ. ಕೇವಲ ಈ ವಿಡಿಯೋ 5 ನಿಮಿಷಗಳಲ್ಲಿ ಇರುತ್ತೆ, 5ರಿಂದ 6 ನಿಮಿಷ. ದಯಮಾಡಿ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಪ್ಯಾನ್ ಕಾರ್ಡ್ನ ಕೇವಲ ₹8.26 ಪ್ಯಾನ್ ಈ ಕಾಪಿನ ನಿಮ್ಮ ಇಮೇಲ್ ಐಡಿಗೆ ತರಿಸ್ಕೋಬೋದು. ಸೊ ಬನ್ನಿ, ತಡ ಮಾಡದೆ ವಿಡಿಯೋಗೆ ಹೋಗೋಣ. ನಾನಿಲ್ಲಿ UTI ಪ್ಯಾನ್ ಕಾರ್ಡ್ ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ. ಸೊ ಅದು ಕೊಟ್ಟ ಕೂಡಲೇ ನನಗೆ ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ಕೂಡಲೇ ಪ್ಯಾನ್ ಮತ್ತು ಡೇಟ್ ಆಫ್ ಬರ್ತ್, ಮಂತು ಮತ್ತು ಇಯರು ಕ್ಯಾಪ್ಚಾ ಕೇಳುತ್ತೆ. ಅದನ್ನು ಟೈಪ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನನ್ನ ಪ್ಯಾನ್ ಕಾರ್ಡ್ ಮತ್ತು ಮಂತು ಇಯರ್ ಆಫ್ ಬರ್ತ್ನ ಎಂಟರ್ ಮಾಡಿದ್ದೀನಿ, ಹಾಗೆಯೇ ಕ್ಯಾಪ್ಚಾ ಎಂಟರ್ ಮಾಡಿದ್ದೀನಿ. ಈಗ ನಾನು ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸೊ ಎಂಟರ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಪ್ಲೀಸ್ ವೆರಿಫೈ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ. ಅದನ್ನು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಿಮ್ಮ ಇಮೇಲ್ ಐ ಡಿ ಫಸ್ಟ್ 3 ಲೆಟರ್ಸ್ ಮತ್ತು gmail.com ಮುಂಚೆ 3 ಲೆಟರ್ಸ್ ಕಾಣಿಸುತ್ತೆ, ಅದು ನಿಮ್ಮದು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಕನ್ಫರ್ಮ್ನ ಕೊಡಿ, ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಸೆಂಡ್ ಟು ಯುವರ್ ಇಮೇಲ್ ಐ ಡಿ ಅಂತ ಬರುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಿಮ್ಮ ಇಮೇಲ್ ಐ ಡಿನ ಇನ್ಬಾಕ್ಸ್ ಮತ್ತು ಅಪ್ಡೇಟ್ಸಲ್ಲಿ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಈಗ ನನಗೆ ಇನ್ಬಾಕ್ಸಲ್ಲಿ ಬಂದಿಲ್ವಲ್ಲ, ಇಲ್ಲಿ ಅಪ್ಡೇಟ್ಸಲ್ಲಿ ಬರುತ್ತೆ. ಅಪ್ಡೇಟ್ಸಲ್ಲಿ ಬಂದಿದೆ ನೋಡಿ, ಇಲ್ಲಿ OTP ಬಂದಿದೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಿಮಗೆ OTP ಕೂಡ ಬಂದಿದೆ. ಸೊ ನನ್ನ OTPನ ನಾನು ಇಲ್ಲಿ ಕಾಪಿ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಪ್ಯಾನ್ ಡೀಟೇಲ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಪೇಸ್ಟು ಮಾಡ್ಬೋದು, ಮತ್ತು ಇಲ್ಲಾಂದರೆ ಸಬ್ಮಿಟ್ ಕೂಡ ಕೊಡ್ಬೋದು. ಕಾಪಿ ಮಾಡ್ಕೋಬೋದು, ಆಗಲಿಲ್ಲ ಅಂತಂದರೆ ಟೈಪ್ ಮಾಡ್ಕೋಬೋದು. ಸಬ್ಮಿಟ್ನ ಕೊಡಿ. ಸೊ ನೋಡ್ತಾ ಇರ್ಬೋದು, ಈ ಪ್ಯಾನ್ ಕಾರ್ಡ್ ಅಕ್ನಾಲಜ್ಮೆಂಟ್ ರೆಸಿಪ್ಟ್ ಅಂತ ಬರುತ್ತೆ. ಅದಾದ ನಂತರ ದ ಪ್ಯಾನ್ ಲಿಂಕ್ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಇಮೇಲ್ ಐ ಡಿ ಅಂತ ಬಂದಿದೆ. ಸೊ ಓಕೆ ಕೊಡಿ. ಇಲ್ಲಿ ನಿಮ್ಮ UTI ಪ್ಯಾನ್ಗೆ ಹೋಗಿ, ಇಲ್ಲಿ ಒಂದು ಲಿಂಕ್ ಬಂದಿರುತ್ತೆ ನಿಮಗೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಲಿಂಕ್ ಬಂದಿದೆ ನನಗೆ. ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಡಿ. OTPಗೆ ಹೋಗಿ, ಇಮೇಲ್ ಐ ಡಿಗೆ ಹೋಗಿ, ಅಪ್ಡೇಟ್ಸ್ದಾಗ ಹೋಗಿ, OTP ಬಂದಿದೆ ನೋಡಿ, ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಸಬ್ಮಿಟ್ನ ಕೊಡಿ. ಡೌನ್ಲೋಡ್ ಈ ಪ್ಯಾನ್ PDF ಅಂತ ಇದೆ, ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸಿಸ್ಟಮ್ಗೆ ಸೇವ್ ಮಾಡ್ತಾ ಇದ್ದೀನಿ, ಸೇವ್ ಕೊಡ್ತಾ ಇದ್ದೀನಿ. ಸೊ ನಾನೀಗ ಡೌನ್ಲೋಡ್ ಮಾಡಿರೋದು ಸಿಸ್ಟಮಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಬಂದಿದೆ ನನಗೆ ಈ ಪ್ಯಾನ್. ಓಪನ್ ಮಾಡ್ತಾ ಇದ್ದೀನಿ.
ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ಪಾಸ್ವರ್ಡ್ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಸೊ ನಾನಿಲ್ಲಿ ಅದನ್ನು ಎಂಟರ್ ಮಾಡ್ತಾಯಿದ್ದೀನಿ. ಓಕೆ ಕೊಡ್ತಾಯಿದ್ದೀನಿ. ಸೊ ಹೀಗೆ UTIನಲ್ಲಿ ನೀವು ಪ್ಯಾನ್ನ ಡೌನ್ಲೋಡ್ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ. ಯಾರಿಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಬೇಕಾಗಿದೆ ಅನಿಸುತ್ತಲ್ವ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದರೆ ಇಮೇಲ್ ID ಇಲ್ಲ, ಮೊಬೈಲ್ ನಂಬರ್ ID ಅಪ್ಡೇಟ್ ಆಗಿಲ್ಲ ಪ್ಯಾನ್ ಕಾರ್ಡ್ಗೆ ಅಂತ ಅನಿಸಿದರೆ ಅವರು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಪ್ಯಾನ್ನ ಅಂತ ಅನಿಸಿದ್ರೆ ಅಂಥವ್ರಿಗೋಸ್ಕರ ನಾನು ನಾಳೆ ಅಂದರೆ ಮತ್ತೊಂದು ವಿಡಿಯೋನ ಬರೋ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡ್ತಾ ನಿಮ್ಮ ಪ್ಯಾನ್ಗೆ ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್ ಹೊಸದಾಗಿ ಅಪ್ಡೇಟ್ ಮಾಡಿ 5 ನಿಮಿಷದಲ್ಲಿ ಪ್ಯಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಅದು ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.